ಮಾಡ್ತೀವಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೋದ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ. ಯಾವ್ದಕ್ಕೆ? ವೈನ್ ಮತ್ತು ದ್ರಾಕ್ಷಾ ಮಂಡಳಿಯ ಇದು ಬಿಜಾಪುರ ನಗರದಲ್ಲಿ. ಅದಕ್ಕೆ ತಾವು ದಯವಿಟ್ಟು 100 ಕೋಟಿ ರೂಪಾಯಿ ತಾವೇ ಇದೇ ಸದನದಲ್ಲಿ ಮಾತು ಕೊಟ್ಟಿದ್ರಿ. ಪರಿಶೀಲನೆ ಮಾಡಿಕೊಡ್ತೀವಿ. ಮೊನ್ನೆ ಅಧ್ಯಕ್ಷ ಮಾತು ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಕೊಡ್ತೀವಿ. ಇಲ್ಲ, ತಾವು ರೆಕಾರ್ಡ್ ತೆಗೆದು ನೋಡ್ರಿ. 100 ಕೋಟಿ ಕೊಡ್ತೀನಿ ತಾವಾಗೆ ಸ್ವಯಂ ಪ್ರೇರಣೆವಾಗಿ ತಾವು ಹೇಳಿದ್ದೀರಿ. ದಯವಿಟ್ಟು 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಯತ್ನಾಳ್ ಅವರೇ, ಅವ್ರು ಹೇಳಿ ಮಾತು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ, ಮುಗಿತಾರೆ. ನಾನು ಏನು ಮಾತು ಕೊಡ್ತೀನಿ ಅದನ್ನು ನಡೆಸ್ತೀವಿ. ಯಾವತ್ತೂ ಹಿಂದಿಗಡೆ ಹೋಗೋ ಪ್ರಶ್ನೆನೇ ಇಲ್ಲ. ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಗೋವಿಂದರಾವ್ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಅದು ಬಂದ ಮೇಲೆ ಆ ರಿಪೋರ್ಟ್ ಏನು ಹೇಳ್ತದೆ ಅದು ರಿಪೋರ್ಟ್ ಪ್ರಕಾರ ಜಾರಿ ಮಾಡ್ತೀವಿ. ಅಧ್ಯಕ್ಷರೇ, ಕಿತ್ತೂರು ಕರ್ನಾಟಕ ಮಂಡಳಿ ಒಂದು ಘೋಷಣೆ ಮಾಡಿಬಿಡ್ರಿ. ಈ ವರದಿ ಬಂದ ಮೇಲೆ ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಎಲ್ಲ ಶಾಸಕರಿಗೆ ಹೆಂಗೆ ಕಲ್ಯಾಣ ಕರ್ನಾಟಕ 100 ಕೋಟಿ ಕನಿಷ್ಠ 50 ಕೋಟಿ ರೂಪಾಯಿ ಕೊಡ್ರಿ ದಯವಿಟ್ಟು. ಅದಕ್ಕೆ ಗೋವಿಂದರಾವ್ ಅವರು ಏನು ಹೇಳ್ತಾರೆ ಅಂತ ಗೊತ್ತಿಲ್ವಲ್ಲ ನಮಗೀಗ. ವಿ ಡು ನಾಟ್ ನೋ. ನಂಜುಂಡಪ್ಪನವರ ವರದಿ ಪರಿಣಾಮ ಏನಾಗಿದೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ ಅವರು. ಅದ್ರ ಪ್ರಕಾರ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಪದೇ ಪದೇ ಅದೇ ರಾಗ, ಅದೇ ಹಾಡು, ಅದೇ ರಾಗ, ಮತ್ತೆ ಕೇಂದ್ರ ಸರ್ಕಾರ. ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ. ಆಯಿತು, ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರ ಅನ್ಯಾಯ ಅಂತ. ಹಿಂದೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ರಲ್ಲ, ಏನೇನು ಕೊಟ್ಟಿದ್ದಾರೆ? ಎಷ್ಟು ಪರ್ಸೆಂಟೇಜ್ ನಮಗೆ ಕೇಂದ್ರ ಸರ್ಕಾರದ ಹಣಗಳು ಎಷ್ಟು ಪರ್ಸೆಂಟೇಜ್ ನಮ್ಗೆ ಬಂದಿದೆ? ಬೇರೆ ರಾಜ್ಯಕ್ಕೆ ಎಷ್ಟು ಹೋಗಿದೆ, ನಮ್ಮ ರಾಜ್ಯಕ್ಕೆ ಎಷ್ಟು? ಅದನ್ನು ಬಿಡುಗಡೆ ಮಾಡಲಿ. ಅದನ್ನು ಬಿಡುಗಡೆ ಮಾಡಿ. ಬಿಡುಗಡೆ ಒಂದೇ ನಿಮಿಷ ಬಿಡುಗಡೆ ಮಾಡಿ. ವೈಟ್ ಪೇಪರ್ ಅನ್ನ ಹೊರಡಿಸಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡಿದೀವಿ, ಇವ್ರೇನ್ ಮಾಡಿದ್ದಾರೆ? ಮತ್ತೆ ಉತ್ತರ ಕರ್ನಾಟಕ ಕಡೆಗೆ ನಾವೇನ್ ಮಾಡಿದೀವಿ, ಇವ್ರೇನ್ ಮಾಡಿದ್ದಾರೆ? ವೈಟ್ ಪೇಪರ್ ಮಂಡಿಸೋಣ. ಆಯ್ತು, ನಾನು ಹೇಳ್ತಾ ಇದ್ದೀನಲ್ಲ. ಆಮೇಲೆ ನಿಯೋಗ ಕರ್ಕೊಂಡು ಹೋಗೋಣ ಪ್ರಧಾನಮಂತ್ರಿಗಳಿಗೆ. ಹೋಗೋಣ ಸರ್, ಹೋಗೋಣ, ಎಲ್ರು ಹೋಗೋಣ. ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಹಣ ಬಿಡುಗಡೆ ರಾಜ್ಯಕ್ಕೆ ಬಂದಿದೆ ಅದನ್ನು ಕೂಡ ಕೊಡ್ತೀನಿ. ಕೊಡಿ. ವೈಟ್ ಪೇಪರ್ ಕೊಡುವಾಗ ಅವರಿದ್ದಾಗ ಎಷ್ಟು ಬಂದಿದೆ ಕೊಡಿ. ಜನ ತೀರ್ಮಾನ ಮಾಡ್ತಾರೆ. ಮಂಡನೆ ಮಾಡಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು. ಉತ್ತರ ಕರ್ನಾಟಕದ ಮಲ್ತಾಯಿ ಧೋರಣೆ ನಿಮ್ದು. ಮಲ್ತಾಯಿ ಧೋರಣೆ ಏನು ಮಾಡಲಿಲ್ಲ. ಭಾಷಣ ಮಾಡೋದು ಎದ್ದು ಹೋಗೋದು ಅಷ್ಟೇ. ಒಂದೇ ಒಂದು ಅನುಷ್ಠಾನ ಮಾಡಲಿಲ್ಲ. ಮಾಡಕ್ಕಾಗಲ್ಲ. ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡಿರೋರು ನಾವು. ಉತ್ತರ ಕರ್ನಾಟಕದ ಜನತೆಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋರು ಸಿಎಂ ಅವರು ಸಮಿತಿ ಅಧ್ಯಕ್ಷರು ಮಾಡಿದವರು ನಾವು. ಇವ್ರು ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಅದಾದ್ಮೇಲೆ 5 ವರ್ಷ ಇವ್ರೇನು ಮಾಡಲಿಲ್ಲ. ಹೈಯೆಸ್ಟ್ ಬಡ್ಜೆಟ್ ಮಂಡನೆ ಮಾಡಿ ಉತ್ತರ ಏನು ಆಗಿಲ್ಲ ಅಂದ್ರೆ ಇದು ಇವ್ರ ಫೇಲ್ಯೂರ್. ಬಡ್ಜೆಟ್ ಮಂಡನೆ ಮಾಡಿ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರೆ ಇವರಿಂದಾನೇ ಅನ್ಯಾಯ ಆಗಿರೋದು. ಇವರಿಂದ ರಾಜೀನಾಮೆ ಕೊಡ್ಬೇಕು. ಯಾಕೆಂದ್ರೆ ಏನು ಉದ್ಧಾರ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ರೈತರ ದ್ರೋಹಿಗಳು, ಉತ್ತರ ಕರ್ನಾಟಕದ ದ್ರೋಹಿಗಳು. ಇವರು ವಾಕೌಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು.
11 ವರ್ಷ ಅಧಿಕಾರದಲ್ಲಿದ್ದು ಏನು ಮಾಡಲಿಲ್ಲ. ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು, ನಂಜುಂಡಪ್ಪ ವರದಿ ಕಮಿಟಿ ಮಾಡಿದವರು ನಾವು, ಅದನ್ನು ಜಾರಿ ಮಾಡಿದವರು ನಾವು. ಇವರೇನು ಮಾಡಲಿಲ್ಲ. ಬರೀ ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ ಮಹದಾಯಿ ಯೋಜನೆ, ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ ಇವತ್ತವರೆಗೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಅದಕ್ಕೆ ಕೊಡಕ್ಕಾಗಲಿಲ್ಲ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಅಲ್ಲ, ಕರ್ನಾಟಕ ರಾಜ್ಯ ಹಾಳಾಗಿದೆ. ಗೆಜೆಟ್ ನೋಟಿಫಿಕೇಶನ್ ಯಾರು ಮಾಡಬೇಕಾಗಿರೋದು? ಯಾರು ಮಾಡಬೇಕಾಗಿರೋದು? ಅಪ್ಪರ್ ಕೃಷ್ಣರ ಇಲ್ಲ. ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು, ಇವರು ರಣಹೇಡಿಗಳು. ಆರ್ಟಿಕಲ್ 371 ಜೈನ ವಿರೋಧ ಮಾಡಿದವರು ಇವರು. ಅದ್ವಾನಿಯವರು ನವೆಂಬರ್ 2002ನಲ್ಲಿ ಮುಖ್ಯಮಂತ್ರಿಗಳು ಪತ್ರ ಬರೆದರು, ಎಸ್.ಎಂ. ಕೃಷ್ಣ ಅವರು. ಅದಕ್ಕೆ 371 ಮಾಡಕ್ಕಾಗಲ್ಲ, ಸಂವಿಧಾನ ಜಾರಿ ಮಾಡಕ್ಕಾಗಲ್ಲ, ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು. ಯಾರು ಅನ್ಯಾಯ ಮಾಡಿರೋರು? ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು, ಅನ್ಯಾಯ ಮಾಡಿದವರು ಇವರು. ಮನಮೋಹನ್ ಸಿಂಗ್ ರವರು 371 ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ನಾವು ಕೊಟ್ಟರು. ನಾವು ಅದಾದ್ಮೇಲೆ 371 ಮಾಡಿದ್ರು. ಇಲ್ಲೇ ಇವರು ಇಲ್ಲೇ ಇದ್ದಾರೆ, ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ, ಇವರೇ ಸಮಿತಿ ಅಧ್ಯಕ್ಷರಾಗಿದ್ರು. ಇವ್ರ ಶಿಫಾರಸನ್ನ ನಾವು ಯಥಾವತ್ತಾಗಿ ಜಾರಿ ಮಾಡೋದು. ಇವ್ರಿಗೆ ಯಾವ ನೈತಿಕತೆ ಇದೆ? ಬಿಜೆಪಿಯವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ಇವ್ರಿಗೆ? ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು. ಅಲ್ಲ, ರೈತರು ಈಗ ನಾನು ಬರಲಿ, ಅವರು ಎಲ್ಲ ಆಲ್ ಪಾರ್ಟಿ ನಿಯೋಗ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಈ ಭಾಗದ ಎಲ್ಲ MLA ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ, ಎಲ್ಲ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಬರಲಿ, ಅವರು ಶ್ವೇತಪತ್ರ ಮಂಡಿಸ್ಬೇಕು ಅಂತ ಹೇಳಿದ್ದಾರೆ. ಶ್ವೇತಪತ್ರ ಮಂಡಿಸೋಣ. ಅವ್ರ ಕಾಲದಲ್ಲಿ ಏನಾಯ್ತು, ನಮ್ಮ ಕಾಲದಲ್ಲಿ ಏನಾಗಿತ್ತು? 371 ವಿರೋಧ ಮಾಡಿದವ್ರು ಯಾರು? ಅದನ್ನು ಜಾರಿ ಮಾಡಿದವ್ರು ಯಾರು? ಅದಕ್ಕೆ ಒಪ್ಪಿಗೆ ಕೊಟ್ಟವ್ರು ಯಾರು? ಇದನ್ನೆಲ್ಲ ವೈಟ್ ಪೇಪರ್ ನಲ್ಲಿ ಮಂಡಿಸೋಣ. ಈಗ ತನ್ನ ಸೂಚನೆ ಮೇರೆಗೆ ಎಲ್ಲ ಅಲ್ಲ. ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಕೊನೆ ದಿವಸ ಇದೆ. ಅಧ್ಯಕ್ಷರೇ, ಇವತ್ತು ಕೊನೆ ದಿವಸ ಇದೆ. ನಮಗೆಲ್ಲ ಕಳೆದ 10 ದಿವಸದಿಂದ ಅಭಯ ಪಾಟೀಲ್ ಮನವಿ ಮಾಡ್ತೀನಿ. ಆಯ್ತು, ಟೈಮ್ ಇದೆ, ಮುಗಿಯಲಿಗ. ಅದಕ್ಕೆ ದಯವಿಟ್ಟು ಅಭಯ ಪಾಟೀಲ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತ ಕೆಲಸ ಆಗ್ಬೇಕು. ಮತ್ತು ಬೆಂಗಳೂರಿನಲ್ಲಿ ಇದೇ ರೀತಿ ಒಂದು ವ್ಯವಸ್ಥೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಈ ಘನವೆತ್ತ ಸದನ ನಿನ್ನೆ 6 ನಿರ್ಣಯಗಳನ್ನು ಸರ್ವಾನುಮತದಿಂದ ಪಾಸ್ ಮಾಡಿದೆ. ಆ 6 ನಿರ್ಣಯಗಳೇನದವು, ಅದರಲ್ಲಿ ಕೃಷ್ಣಾ ಮೇಲ್ದಂಡೆ 3 ರಾಷ್ಟ್ರೀಯ ಯೋಜನೆ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸೋದಕ್ಕೆ ಮುಂದೆ ಬರಬೇಕು. ಮಹದಾಯಿ ಅದು ಕೃಷ್ಣಾದ ನೋಟಿಫಿಕೇಷನ್ ಏನು ಮಾಡಬೇಕಾಗಿದೆ ಆ ನೋಟಿಫಿಕೇಷನ್ ಮಾಡಬೇಕು. ಅತ್ಯಂತ ಮಹತ್ವದ ವಿಚಾರ. ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎರಡಕ್ಕೂ ಜನರ ಬದುಕು ಕಟ್ಟಿಕೊಡ್ತಕ್ಕಂಥ ದೊಡ್ಡ ಯೋಜನೆ, ರಾಷ್ಟ್ರ ಮಟ್ಟದಲ್ಲೇ ದೊಡ್ಡ ಯೋಜನೆ. ಬರೀ ನಾವು ಸಂತ್ರಸ್ತರಿಗಿನ 75,000 ಎಕರೆ ಭೂಮಿಯನ್ನು ಪಡೆದುಕೊಂಡು 30,000 ಕೋಟಿಗಿಂತ ಹೆಚ್ಚು ಹಣವನ್ನು ಅದಕ್ಕೆ ನಾವು ಸರ್ಕಾರ ಕೊಡೋದಕ್ಕೆ ಮುಂದೆ ಬಂದಿದ್ದೇವೆ. ಅಂಥ ಸ್ಥಿತಿಯೊಳಗೆ ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ, ಅನುಕೂಲ ಮಾಡಿಕೊಡೋದಕ್ಕೆ, ಉತ್ತರ ಕರ್ನಾಟಕ ಕಲ್ಯಾಣ ಮಾಡೋದಕ್ಕೆ ಈ ಸದನ ಸರ್ವಾನುಮತದ ನಿರ್ಣಯ ಮಾಡಿದೆ. ಅದೇ ರೀತಿಯಾಗಿ ಮಹದಾಯಿ ವಿಚಾರದಲ್ಲಿ ರಾಜಕೀಯ ಮಾಡಬೇಡ್ರಿ, ಗೋವಾದ ಮಾತು ಎಲ್ಲನೂ ಕೇಳ್ಕೊತಾ ಹೋಗಬೇಡ್ರಿ. ನಮಗೆ ಕೊಡಬೇಕಾಗಿರ್ತಕ್ಕಂಥ, ನಮಗೆ ದಕ್ಕಿರ್ತಕ್ಕಂಥ 3
8 TMC ನೀರೇನಿದೆ ಕಳಸಾ ಬಂಡೂರಿಗೆ ಕೊಡ್ತೀನಿ ಅಂತ ಹೇಳಿದ್ದು, ಅದನ್ನು ಕೊಡೋದಕ್ಕೆ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಎನ್ವಿರಾನ್ಮೆಂಟ್ ಈಗಾಗಲೇ ಫಾರೆಸ್ಟ್ನವ್ರು ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಎನ್ವಿರಾನ್ಮೆಂಟ್ನವರು ಮೀಟಿಂಗ್ ಮಾಡಿ ಅದಕ್ಕೆ ಎಸ್ ಅನ್ನಬೇಕು. 3 ಮೀಟಿಂಗನ್ನು 2 ತಿಂಗಳಿಗೊಂದು ಪೋಸ್ಟ್ಪೋನ್ ಮಾಡಿದ್ದಾರೆ. ಆದ್ದರಿಂದ ಆ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು. ಅಲ್ಲದೆ ಎಥೆನಾಲ್, ಹೀಗೆ 6 ನಿರ್ಣಯಗಳನ್ನೇನು ಮಾಡಿದ್ದೇವೆ ಅಧ್ಯಕ್ಷರೇ, 6 ನಿರ್ಣಯಗಳ ಮೂಲಕ ನಮ್ಮ ಉತ್ತರ ಕರ್ನಾಟಕಕ್ಕೆ